ಶಾಸಕ ಮುನಿರತ್ನ ವಿರುದ್ಧ ಈಗ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿಯವರೆಗೂ ಕೂಡ ಇದ್ದಿದ್ದು ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿದ್ರು, ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸು. ಈಗ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ. ರಾಮನಗರ ಜಿಲ್ಲೆ ಕಗ್ಲಿಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದು. ಐಪಿಸಿ ಸೆಕ್ಷನ್ 354A, 354C, 376, 506, 504, ಸೊ 120B, 149, 384, 406, 308 ಅಡಿ ಕೇಸ್ ದಾಖಲಾಗಿದೆ. ಐಪಿಸಿ ಇಲ್ಲ, ಈಗ BNS ಇದೆ, ಭಾರತೀಯ ನ್ಯಾಯ ಸಂಹಿತೆ. ಸೊ ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ನಡೆದಿರೋದಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಶಾಸಕ ಮುನಿರತ್ನ ಸೇರಿ 7 ಜನರ ವಿರುದ್ಧ ಈಗ FIR ದಾಖಲಾಗಿದೆ. ಸೊ BNS ಸೆಕ್ಷನ್ಸ್ಗಳು ಇದೇ ಪ್ರಕಾರ ಈಗ ಕೇಸನ್ನು ದಾಖಲು ಮಾಡಿರುವಂಗಿದೆ. ಸೊ IPC ಅಲ್ಲ, ಅದು BNS, ಭಾರತೀಯ ನ್ಯಾಯ ಸಂಹಿತೆ ಈಗ ಬದಲಾವಣೆ ಆಗಿದೆ. 354A, 354C, 376, 506, 504. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದು. ಆರೋಪಿ 1 ಮುನಿರತ್ನ ನಾಯ್ಡು, ಆರೋಪಿ 2 ವಿಜಯ್ ಕುಮಾರ್, ಆರೋಪಿ 3 ಸುಧಾಕರ್, ಆರೋಪಿ 4 ಕಿರಣ್ ಕುಮಾರ್, ಆರೋಪಿ 5 ಲೋಹಿತ್ ಗೌಡ, ಆರೋಪಿ 6 ಮಂಜುನಾಥ್, ಆರೋಪಿ 7 ಲೋಕಿ ಎಂಬುವರ ವಿರುದ್ಧ FIR ದಾಖಲಾಗಿದೆ. ಕಗ್ಲಿಪುರದ ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ನಡೆದಿರೋದಾಗಿ ಕೇಸನ್ನು ದಾಖಲು ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಈಗ ಪೊಲೀಸರು ಕೈಗೊಂಡಿದ್ದಾರೆ. ಒಂದಾದ ನಂತರ ಒಂದು ಪ್ರಕರಣಗಳು ದಾಖಲಾಗ್ತಾ ಇದೆ. ಜೀವ ಬೆದರಿಕೆಯಾಗಿತ್ತು, ಜೊತೆಗೆ ಜಾತಿ ನಿಂದನೆ ಆಗಿತ್ತು. ಅದಾದ ನಂತರ ಈಗ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ ಶಾಸಕ ಮುನಿರತ್ನ ಅವರ ವಿರುದ್ಧ. ಸೊ ಇದರಲ್ಲಿ ಒಟ್ಟು 7 ಆರೋಪಿಗಳಿದ್ದಾರೆ. ಮೊದಲನೇ ಆರೋಪಿ ಮುನಿರತ್ನ ನಾಯ್ಡು, 2ನೇ ಆರೋಪಿ ವಿಜಯ್ ಕುಮಾರ್, 3ನೇ ಆರೋಪಿ ಸುಧಾಕರ್, 4ನೇ ಆರೋಪಿ ಕಿರಣ್ ಕುಮಾರ್, 5ನೇ ಆರೋಪಿ ಲೋಹಿತ್ ಗೌಡ, 6ನೇ ಆರೋಪಿ ಮಂಜುನಾಥ್, 7ನೇ ಆರೋಪಿ ಲೋಕಿ ಅನ್ನೋರ ವಿರುದ್ಧ ಈಗ FIR ದಾಖಲಾಗಿದೆ. ಇದು ಕಗ್ಗಲಿಪುರದ ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ನಡೆದಿರೋದಾಗಿ ಈ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸೊ ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಈಗ ಪೊಲೀಸರು ಕೈಗೊಂಡಿದ್ದಾರೆ.